BS ಯಡಿಯೂರಪ್ಪ. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಈಗ ವಾರೆಂಟ್ ಇಶ್ಯೂ ಆಗಿದೆ. ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಮಾಜಿ ಸಿಎಂ BS ಯಡಿಯೂರಪ್ಪ? ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ವಾರೆಂಟ್ ಜಾರಿಯಾಗಿದೆ. ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ NBW ಪಡೆದು ಯಡಿಯೂರಪ್ಪಗಾಗಿ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಜಾಮೀನು ರಹಿತ ವಾರೆಂಟ್ ಅನ್ನ ಪಡೆಯಲಾಗಿದೆ ಯಡಿಯೂರಪ್ಪ ಅವರ ವಿರುದ್ಧ. ಈಗ ಹುಡುಕಾಟ ಆಗ್ತಾ ಇದೆ. ಯಡಿಯೂರಪ್ಪ ಹುಡುಕಾಟಕ್ಕೆ ವಿಶೇಷವಾದಂತಹ ತಂಡ ರಚನೆಯಾಗಿದೆ. ವಿಶೇಷ ತಂಡದ ರಚನೆ ಮಾಡಲಾಗಿದೆ CID ಇಂದ. ಯಡಿಯೂರಪ್ಪ ಬಂಧನಕ್ಕೆ ದೆಹಲಿಗೆ ತೆರಳಿದೆ CID ತಂಡ. ಇಬ್ಬರು SPಗಳ ನೇತೃತ್ವದ ತಂಡದಿಂದ ದೆಹಲಿಯಲ್ಲಿ ಹುಡುಕಾಟ ನಡೀತಾ ಇದೆ ಯಡಿಯೂರಪ್ಪಗಾಗಿ. BSY ಬಂಧಿಸೋದಕ್ಕೆ ಸಕಲ ಪ್ರಯತ್ನವನ್ನ ಸಹ ನಡೆಸಲಾಗ್ತಾ ಇದೆ CID ಇಂದ. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ವಾರೆಂಟ್ ಜಾರಿ ಮಾಡಲಾಗಿದೆ. ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರಿಗಾಗಿ ಈಗ ಹುಡುಕಾಟ ನಡೆಸ್ತಾ ಇದೆ CIDಯ ಒಂದು ವಿಶೇಷವಾದಂತಹ ತಂಡ. ಯಡಿಯೂರಪ್ಪ ಬಂಧನಕ್ಕೆ ದೆಹಲಿಗೆ ಈಗಾಗಲೇ CID ತಂಡ ಹೊರಟಿದೆ. ಇಬ್ಬರು SPಗಳ ನೇತೃತ್ವದ ತಂಡದಿಂದ ದೆಹಲಿಯಲ್ಲಿ ಹುಡುಕಾಟ ಆಗ್ತಾ ಇದೆ. BSY ಅನ್ನ ಬಂಧಿಸೋದಕ್ಕೆ ಸಕಲ ರೀತಿಯ ಪ್ರಯತ್ನವನ್ನ ಸಹ CID ತಂಡದಿಂದ ಮಾಡಲಾಗ್ತಾ ಇದೆ. ಯಡಿಯೂರಪ್ಪಗೆ ಇವತ್ತು ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗುತ್ತೆ. ಪೋಕ್ಸೋ ಪ್ರಕರಣ ಸಂಬಂಧ ಹೈಕೋರ್ಟ್ನಲ್ಲಿ 2 ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಯಡಿಯೂರಪ್ಪ ಅವರಿಗೆ. ಹೈಕೋರ್ಟ್ಗೆ 2 ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಯಡಿಯೂರಪ್ಪ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ 1 ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತೊಂದು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ 2 ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ಇವತ್ತು ಹಾಗಾದ್ರೆ ರಿಲೀಫ್ ಸಿಗುತ್ತಾ ಯಡಿಯೂರಪ್ಪ? ನಿರೀಕ್ಷಣಾ ಜಾಮೀನಿಗಾಗಿ ಮನವಿ ಮಾಡಲಿರುವಂತಹ ವಕೀಲರು ಇಂದು ಮಧ್ಯಂತರ ಜಾಮೀನು ನೀಡುವಂತೆ ವಾದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪ ಪರ ವಕೀಲರು. ಪ್ರಕರಣ ತನಿಖೆಗೆ ತಡೆ ನೀಡುವಂತೆ ವಾದಕ್ಕೂ ತಯಾರಿಯಾಗಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಮುನ್ನವೇ ಬಂಧನಕ್ಕೆ ತಯಾರಿ ಆಗ್ತಾ ಇದೆ. ಮತ್ತೊಂದು ಕಡೆ CID ಹರಸಾಹಸ ಮಾಡ್ತಾ ಇದೆ. ಇವತ್ತು ಹೈಕೋರ್ಟ್ ರಿಲೀಫ್ ಪಡೆಯೋದಕ್ಕೆ BSY ವಕೀಲರು ಪ್ಲಾನ್ ಮಾಡಿದ್ದಾರೆ. ಇಂದು ಯಡಿಯೂರಪ್ಪ ಪಾಲಿಗೆ ಹೀಗಾಗಿನೇ ನಿರ್ಣಾಯಕವಾದಂತಹ ದಿನ. ಒಂದ್ ಕಡೆ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಬೇಕು ಅಂತ CIDಯ ವಿಶೇಷ ತಂಡ ಈಗಾಗಲೇ ದೆಹಲಿಗೆ ಹೋಗಿ ಹುಡುಕಾಟ ನಡೆಸ್ತಾ ಇದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಸಲ್ಲಿಕೆ ಮಾಡಿರುವಂತಹ 2 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಾಗತ್ತೆ. ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 2 ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಾಗತ್ತೆ. ಹಾಗಾದ್ರೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗುತ್ತಾ ಯಡಿಯೂರಪ್ಪ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿರುವಂತದ್ದು. ಅವರಿಗಾಗಿ ಈಗಾಗಲೇ ವಿಶೇಷ ತಂಡ ರಚನೆ ಮಾಡಿ ಹುಡುಕಾಟವನ್ನ ಸಹ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಮೇಶ್? ಪ್ರಗತಿ, ಮಾಜಿ CM ಯಡಿಯೂರಪ್ಪ ಅವರ ವಿರುದ್ಧ ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿದ್ದಂತ ಒಂದು ಪೋಕ್ಸೋ ಪ್ರಕರಣ ಇದೆ. ಅದು CIDಗೆ ವರ್ಗಾವಣೆ ಆಗಿತ್ತು. CID ಅಧಿಕಾರಿಗಳು ಕಳೆದ 3 ತಿಂಗಳಿಂದ, ಅಂದ್ರೆ ಈ ಹೊತ್ತಿಗೆ ಸರಿಯಾಗಿ ಒಟ್ಟು 3 ತಿಂಗಳ ಹಿಂದೆ ದಾಖಲಾದಂತ ಪ್ರಕರಣವನ್ನ CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದ್ ಕಡೆ ಆರಂಭಿಕ ಹಂತದಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವ್ದೇ ರೀತಿಯಾದ ಉರುಳಿಲ್ಲ. ಇಲ್ಲ ಒಂದ್ ಕಡೆ ಆ ಮಹಿಳೆ ಇದೇ ರೀತಿಯಾದ ದೂರು ಕೊಡುವಂತ ಖಯಾಲಿಯನ್ನ ಹೊಂದಿದ್ರು. ಆಕೆ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಮಾತಾಡಿತ್ತು. ಅದ್ರಲ್ಲಿ ವಿಶೇಷವಾಗಿ ಗೃಹ ಸಚಿವರು. ಆದ್ರೆ ಕಳೆದ 1 ವಾರದಿಂದ ಈ ಒಂದು ಪ್ರಕರಣದಲ್ಲಿ ಆಗ್ತಾ ಇರುವಂತಹ ವೇಗ ಮತ್ತೆ ಒಂದು ಸಡನ್ ಡೆವಲಪ್ಮೆಂಟ್ ಗಳಿಂದ ಎಲ್ಲ ಒಂದ್ ಕಡೆ ಯಡಿಯೂರಪ್ಪರವರಿಗೆ ಬಂಧನ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಹಾಗಾಗಿ ಮೊನ್ನೆ 2 ದಿನಗಳ ಹಿಂದೆ CID ಒಂದು ಕೋರ್ಟ್ಗೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಬೇಕು, ಬಂಧನ ಮಾಡಿ ವಿಚಾರಣೆ ಮಾಡುವಂತ ಅಗತ್ಯ ಇದೆ. ಆದ್ರೆ NBW ಅನ್ನ ಇಶ್ಯೂ ಮಾಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾರೆ. ನಿನ್ನೆ NBW ಇಶ್ಯೂ ಆಗಿರುವಂತದ್ದು. ಈ ಮಧ್ಯೆ ಈ ವಿಚಾರಗಳನ್ನ ತಿಳಿದಂತ ಯಡಿಯೂರಪ್ಪ ಪರ ವಕೀಲರು ಹೈಕೋರ್ಟ್ಗೆ 2 ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಕೋರಿ, ಇನ್ನೊಂದು ಇಡೀ ಪ್ರಕರಣವನ್ನು ರದ್ದು ಕೋರಿ. ಆ 2 ಅರ್ಜಿಗಳು ಕೂಡ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದೆ. ಅಂದ್ರೆ ಅಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದ ಉರುಳಿಲ್ಲ. ಒಂದು ವಿಶೇಷವಾಗಿ 87 ವರ್ಷದ
ಈ ವ್ಯಕ್ತಿ ಅಥವಾ ವಯೋವೃದ್ಧ ಆಗಿರುವಂತಹ ವ್ಯಕ್ತಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಲಿಕ್ಕೆ ಸಾಧ್ಯತೆನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ವಾದವನ್ನ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಅವ್ರಿಗೆ ಆರೋಗ್ಯದ ದೃಷ್ಟಿ ಇರುವಂತದ್ದು, ಸಾಕ್ಷಿಗಳಿಲ್ಲ, ಎಲ್ಲ ಒಂದ್ ಕಡೆ ಈ ರೀತಿಯಾದಂತಹ ದೂರು ಕೊಡುವಂತ ಕಾಯಲ್ಲಿರುವಂತಹ ಮಹಿಳೆ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಹಿತಿ ಮಾಡ್ತಾ ಇರಬಹುದು. ಜೊತೆಗೆ ಈಗಾಗ್ಲೇ ವಿಚಾರಣೆಗೆ ಒಮ್ಮೆ ಹೋಗಿ ವಿಚಾರಣೆಗೆ ಸಹಕರಿಸಿದ್ದಾರೆ. ಆದ್ರೂ ಕೂಡ ನೋಟಿಸ್ ಅನ್ನ ಕೊಟ್ಟು 41A ಅಡಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದು ಅದಾದ ನಂತರ ಈಗ NBW ತೆಗೆದುಕೊಳ್ತಾ ಇರುವಂತದ್ದು ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ಒಂದು ಬಂಧನದ ಒಂದು ಪ್ಲಾನ್ ಅನ್ನ ಮಾಡಲಾಗ್ತದೆ. ಹಾಗಾಗಿ ಒಂದು ಬಂಧನದಿಂದ ನಮ್ಗೆ ಒಂದು ರಿಲೀಫ್ ಬೇಕು, ಪ್ರೊಟೆಕ್ಷನ್ ಬೇಕು, ಲೀಗಲ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ವಾದವನ್ನು ಮಂಡಿಸುವಂತ ಸಾಧ್ಯತೆಗಳಿರುವಂತದ್ದು ಹೈಕೋರ್ಟ್ ನಲ್ಲಿ 2 ಅರ್ಜಿಗಳಿದೆ. 2 ಅರ್ಜಿಗಳಲ್ಲಿಯೂ ಕೂಡ ಅವರಿಗೆ ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಬಂಧನದಿಂದ ಒಂದು ರಿಲೀಫ್ ಅನ್ನ ಕೊಡಿ ಅಂತೇಳಿ ಹೈಕೋರ್ಟ್ ಮುಂದೆ ಮನವಿಯನ್ನ ಮಾಡ್ಲಿಕ್ಕೆ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಇವತ್ತು 2:30 ಸುಮಾರಿಗೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಪರ ವಕೀಲರು ಯಾವ ರೀತಿಯಾದಂತಹ ವಾದವನ್ನ ಮಂಡಿಸಿ ಯಡಿಯೂರಪ್ಪ ಅವರಿಗೆ ಒಂದು ರಿಲೀಫ್ ಅನ್ನ, ವಿಶೇಷವಾಗಿ ಬಂಧನದಿಂದ ಒಂದು ರಿಲೀಫ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದ ಪ್ರಯತ್ನವನ್ನ ಮಾಡ್ತಾರೆ, ಮತ್ತೆ CID ಬಂಧಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರ ಇಲ್ಲೊಂದ್ ಕಡೆ CID ಮೇಲೆ ಒಂದಿಷ್ಟು ಒತ್ತಡ ಆಗ್ತಾ ಇರ್ಬೋದು, ಯಡಿಯೂರಪ್ಪ ಅವ್ರನ್ನ ಬಂಧನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯ ದುರುದ್ದೇಶದಿಂದ. ಹಾಗಾಗಿ ಇಲ್ಲೊಂದ್ ಕಡೆ ಪೊಲಿಟಿಕಲ್ ಬಾಸ್ ಗಳ ಒಂದು ಡೈರೆಕ್ಷನ್ಸ್ ಅಲ್ಲಿ CID ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದಾರ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ ಅಲ್ಲಿ ಏನಾಗುತ್ತೆ, ಯಾಕಂದ್ರೆ ಒಂದು ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುವುದಕ್ಕಿಂತ ಮೊದಲು ಯಡಿಯೂರಪ್ಪ ಅವರು ಏನಾದ್ರು CID ಅಧಿಕಾರಿಗಳಿಗೆ ಸಿಗ್ತಾರಾ, ಅಂದ್ರೆ ಅಷ್ಟರ ಒಳಗಾಗಿ ಬಂಧನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ CID ಶತ ಪ್ರಯತ್ನವನ್ನ ಮಾಡ್ತಾರೆ. ಈಗಾಗಲೇ ವಿಶೇಷ ತಂಡ ಒಂದು ದೆಹಲಿಗೆ ಹೋಗಿದೆ. ಯಾಕೆಂದ್ರೆ ಅವರು ಒಂದು ನೋಟಿಸ್ಗೆ ರಿಪ್ಲೈ ಕೊಡುವ ಸಂದರ್ಭದಲ್ಲಿ ನಾನು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿ ಹೇಳಿದ್ರು. ಜೊತೆಗೆ ಅದಾದ ನಂತರ CID ಅಧಿಕಾರಿಗಳು ಯಡಿಯೂರಪ್ಪ ಎಲ್ಲಿ ಹೋಗ್ತಿದ್ದಾರೆ, ಯಾರನ್ನ ಭೇಟಿ ಆಗ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಮಾನಿಟರ್ ಮಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ವಿಚಾರಣೆ ಕೋರ್ಟ್ ನಲ್ಲಿ ನಡೆದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಲೊಕೇಶನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅಂದ್ರೆ ಅವರ ಲೊಕೇಶನ್ ಅನ್ನು ಕೂಡ ಇವರು ಟ್ರೇಸ್ ಔಟ್ ಮಾಡುವಂತದ್ದು, ಎಲ್ಲಿ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇರುವಂತದ್ದು. ಹಾಗಾಗಿ ನಿನ್ನೆ ಅದರಲ್ಲಿ ವಿಶೇಷವಾಗಿ NBW ಇಶ್ಯೂ ಆದ ನಂತರ CID ಅಧಿಕಾರಿಗಳು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ವಿಚಾರಣೆ ಬರೋದಕ್ಕಿಂತ ಮೊದಲು ಯಡಿಯೂರಪ್ಪ ಅರೆಸ್ಟ್ ಆಗ್ತಾರಾ ಅಥವಾ ಹೈಕೋರ್ಟ್ ನಲ್ಲಿ ಯಡಿಯೂರಪ್ಪ ಅವ್ರಿಗೆ ಏನಾದ್ರು ರಿಲೀಫ್ ಸಿಗುತ್ತಾ? ಸೊ ಇದು ಕ್ಷಣ ಒಂದ್ ರೀತಿ ಕುತೂಹಲ ಮೂಡಿಸಿದೆ ಈ ಪ್ರಕರಣ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.